ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡತಿ ಅಡ್ಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಈ ದಿನ ಬೆಳಗ್ಗೆ ಸುಂದರವಾದ ರೆಸಾರ್ಟ್ಗೆ ಹೋಗಬೇಕು ಅಂತ ಪ್ಲಾನನ್ನು ಮಾಡಿಕೊಂಡು ಹೋಗಿದ್ದೀವಿ. ಇದು ಹೇಗಪ್ಪ ಅಂತ ಅಂದರೆ, ನಾವು ರೀಸೆಂಟಾಗಿ ಅವೆನ್ಯೂ ಸುಜುಕಿ ಸ್ಕೂಟಿಯನ್ನು ತೊಗೊಂಡಿದ್ದೀವಿ. ಆ ಬೈಕ್ ಶೋರೂಮ್ ಅವರು ಕೂಡ ರೆಸಾರ್ಟ್ಗೆ ಹೋಗೋ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಸೊ ಅವರು ಕೂಡ ನಮಗೆ ಇನ್ಫಾರ್ಮನ್ನು ಮಾಡಿದರು. ಆ ಬೈಕ್ ಶೋರೂಮಿಂದ ಸ್ಪಾನ್ಸರ್ಶಿಪ್ ಇತ್ತು. ನಾವು ಕೂಡ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ನಾವು ನಮ್ಮ ಮನೆಯ ಕಡೆಯಿಂದ ಬೈಕ್ನಲ್ಲಿ ಆ ಬೈಕ್ ಅಂದರೆ ಸುಜುಕಿ ಬೈಕ್ ಶೋರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಹಾಗೆ ನಾವು ಆ ಬೈಕ್ ಶೋರೂಮ್ ಕಡೆ ಹೋಗ್ತಾ ಇದ್ದೀವಿ. ಅವರು 7:30ಗೆ ಎಲ್ಲರೂ ಬಂದು ಅಸೆಂಬಲ್ ಆಗಬೇಕಂತ ಹೇಳಿದ್ರು. ನಾವು 6:30ಗೆ ಹೋದ್ವಿ. ಎಲ್ಲರೂ ಹೋಗಾದ್ಮೇಲೆ ಅಲ್ಲಿ ಚಿಕ್ಕದಾಗಿ ಒಂದು ಮೀಟಿಂಗ್ ಆದ ನಂತರ ನಾವು ರೆಸಾರ್ಟ್ ಕಡೆಗೆ ನಮ್ಮ ಪ್ರಯಾಣವನ್ನು ಶುರು ಮಾಡಿದ್ವಿ. ಹಾಗೆ ನಾವು ಹೋಗ್ತಾ ಇರುವಾಗ ನಮ್ಮ ಹಿಂಭಾಗದಲ್ಲೂ ಕೂಡ ಎಲ್ಲರೂ ಕೂಡ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು. ಅಂದರೆ ಆ ಬೈಕ್ ಶೋರೂಮ್ ಅವರ ಇನ್ಸ್ಟ್ರಕ್ಷನ್ ಪ್ರಕಾರ ನಾವೆಲ್ಲರೂ ಕೂಡ ಅವರನ್ನು ಫಾಲೋ ಮಾಡಿಕೊಂಡು ರೆಸಾರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಇರುವಾಗ ಬೆಳಗ್ಗೆ ಏನು ಅಷ್ಟೊಂದು ಟ್ರಾಫಿಕ್ಕು ಇರಲಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಟ್ರಾಫಿಕ್ ಸಮಸ್ಯೆ ಕೂಡ ಆಯಿತು. ಹಾಗಾಗಿ ಎಲ್ಲರೂ ಕೂಡ ಒಂದರಿಂದ ಒಂದು ಬೈಕಂತೆ ಫಾಲೋ ಮಾಡಿಕೊಂಡು ನಾವು ರೆಸಾರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ಅಲ್ವಾ, ಒಬ್ಬರ ಹಿಂದೆ ಒಬ್ಬರು ರೆಸಾರ್ಟ್ ಕಡೆಗೆ ನಾವು ಒಬ್ಬರನ್ನು ಫಾಲೋ ಮಾಡಿಕೊಂಡು ಒಬ್ಬರಿಂದ ಒಬ್ಬರು ಫಾಲೋ ಮಾಡಿಕೊಂಡು ನಾವು ರೋಡಲ್ಲಿ ರೆಸಾರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ ನೋಡಿ. ಹಾಗೆ ಒಬ್ಬರು ಹಿಂದೆ ಒಬ್ಬರು ಬೈಕ್ ರೈಡಿನಲ್ಲಿ ಎಷ್ಟು ಸುಂದರವಾಗಿ ರೈಡಿಂಗನ್ನು ಹೋಗ್ತಾ ಇದ್ದೀವಿ, ಕಾಣಿಸ್ತಾ ಇದೆ ಅಲ್ವಾ. ಫೈನಲಿ ನಾವು ಒಬ್ಬರಿಂದ ಒಬ್ಬರನ್ನು ಫಾಲೋ ಮಾಡಿಕೊಂಡು ರೆಸಾರ್ಟನ್ನು ತಲುಪಿದ್ವಿ. ಹಾಗೆ ನಾವು ರೆಸಾರ್ಟಿನ ಒಳಗಡೆ ಅಂದರೆ ಆ ರೆಸಾರ್ಟ್ ಹೆಸರು ಬಂದು ಏನಪ್ಪ ಅಂತ ಅಂದರೆ ಸ್ಪಾಟಿಕಾ ರೆಸಾರ್ಟ್ ನೋಡಿ. ನಾವೆಲ್ಲರೂ ಕೂಡ ಆ ರೆಸಾರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಆ ಕಡೆ ಸುತ್ತಮುತ್ತ ಹಚ್ಚ ಹಸುರಿನಿಂದ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ರೆಸಾರ್ಟು ನೋಡಿ. ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಕೂಡ ಹೋಗ್ತಾ ಇದ್ದೀವಿ. ಸೊ ಫೈನಲಿ ನಾವು ಆ ರೆಸಾರ್ಟ್ ಒಳಗಡೆ ರೀಚ್ ಆಗಿ ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್, ಎಲ್ಲರೂ ಆ ರೆಸಾರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ರೆಸಾರ್ಟ್ ಒಳಗಡೆ ಹೋಗ್ತಾ ಹೋಗ್ತಾ ಆಚೆ ಈಚೆ ಇರುವಂತಹ ಪಾರ್ಕ್ಗಳನ್ನೆಲ್ಲ ನೋಡ್ತಾ ನಿಧಾನವಾಗಿ ನಾವು ಬೈಕ್ಗಳನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ವಿ. ಎಲ್ರಿಗೂ ಕೂಡ ಬೈಕನ್ನು ನಿಲ್ಲಿಸೋದಕ್ಕೆ ಒಂದು ಜಾಗವನ್ನು ತೋರಿಸಿ ಇನ್ಸ್ಟ್ರಕ್ಷನನ್ನು ಕೊಟ್ಟರು. ತದನಂತರ ನಾವು ಅದೇ ರೀತಿಯಾಗಿ ಆ ರೆಸಾರ್ಟನ್ನು ನೋಡ್ತಾ ಇದ್ದೀವಲ್ಲ, ಎಷ್ಟು ದೊಡ್ಡದಾಗಿದೆ ರೆಸಾರ್ಟು. ಅಕ್ಕಪಕ್ಕದಲ್ಲೇ ವಾಟರ್ ಫಾಲ್ಸ್ ಕೂಡ ಇದೆ. ಎಲ್ಲರೂ ನಾವು ಒಳಗಡೆ ಹೋದ ನಂತರ ನಮ್ಮೆಲ್ಲ ಕೈಗಳಿಗೆ ರೆಡ್ ಬ್ಯಾಂಡ್ಗಳನ್ನು ಹಾಕಿ ನಮ್ಮ ಹೆಸರುಗಳು ಮತ್ತು ಫೋನ್ ನಂಬರ್ಗಳನ್ನೆಲ್ಲ ವಿಸಿಟರ್ ಬುಕ್ಕಲ್ಲಿ ತೊಗೊಂಡ್ರು. ಅದೇ ನಂತರ ನಾವೆಲ್ಲರೂ ಕೂಡ ಸೇರಿ ಒಳಗಡೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೋಸ್ಕರ ಎಲ್ಲರೂ ಒಳಗಡೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಎಲ್ಲರೂ ಕೂಡ ಬಂದರು. ಅಲ್ಲಿ ಕೂಡ ಬ್ರೇಕ್ಫಾಸ್ಟಿಗೆ ಎಲ್ಲ ಸಿದ್ಧತೆ ಕೂಡ ಆಗಿತ್ತು. ಎಲ್ಲ ರೀತಿಯಾದಂತಹ ಬ್ರೇಕ್ಫಾಸ್ಟ್ಗಳನ್ನು ಅಲ್ಲೇ ಇರ್ತಕ್ಕಂತಹ ಸ್ಟಾಫ್ಗಳು ಎಲ್ಲ ಬ್ರೇಕ್ಫಾಸ್ಟ್ ಸಿದ್ಧತೆಯನ್ನು ಮಾಡಿದರು. ನಾವೆಲ್ಲರೂ ಕೂಡ ಬ್ರೇಕ್ಫಾಸ್ಟನ್ನು ಮಾಡೋದಕ್ಕೆ ಬಂದ್ವಿ. ಯಾರ್ಯಾರಿಗೆ ಯಾವ್ಯಾವ ಥರದ ಬ್ರೇಕ್ಫಾಸ್ಟ್ ಬೇಕು ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಬ್ರೇಕ್ಫಾಸ್ಟನ್ನು ಮಾಡೋದಕ್ಕೆ ಶುರು ಮಾಡಿದ್ವಿ. ನಾವು ಕೂಡ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ವಿ. ಹಾಗೆ ಕಾಫಿ ಟೀ ಕೂಡ ಇತ್ತು. ಅಲ್ಲಿ ಕಾಫಿ ಟೀಯನ್ನು ಕುಡ್ದಾದ್ಮೇಲೆ ನಾವು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಪಾರ್ಕ್ಗೆ ಬಂದ್ವಿ. ಎಲ್ಲರೂ ಸೇರಿ ಒಂದು ಆ್ಯಕ್ಟಿವಿಟಿಯನ್ನು ಮಾಡ್ತಾ ಗೇಮ್ಸನ್ನು ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಹಾಗೆ ನಂತರ ಗೇಮಿಂಗ್ ಝೋನ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಇನ್ನೂ ವರ್ಕ್ ಪ್ರೊಸೆಸ್ ನಡೀತಾ ಇರೋದ್ರಿಂದ ವರ್ಕಿಂಗು ಪೂರ್ತಿ ಕಂಪ್ಲೀಟ್ ಆಗಿರಲಿಲ್ಲ. ಹಾಗೆ ಬಾಯ್ಸ್ ಎಲ್ಲರೂ ಸೇರಿಕೊಂಡು ಅವರು ಕ್ರಿಕೆಟನ್ನು ಆಡೋದಕ್ಕೆ ರೆಡಿಯಾದರು. ಅದರಲ್ಲಿ ಗರ್ಲ್ಸ್ ಕೂಡ ಕ್ರಿಕೆಟ್ ಆಟವನ್ನು ಆಟ ಆಡ್ತಾ ಇದ್ರು. ಹಾಗೆ ನೋಡಿ, ಆ ದೊಡ್ಡ ಗ್ರೌಂಡಲ್ಲಿ ಎಲ್ಲರೂ ಸೇರಿ ಕ್ರಿಕೆಟನ್ನು ಆಟ ಆಡ್ತಾ ಇದ್ದಾರೆ. ಹಾಗೆ ನಾವು ಕೂಡ ಏನಪ್ಪ ಆಟ ಆಡೋದು ಅಂತ ಹೇಳಿ ಹಾಗೆ ಅಲ್ಲೇ ಸುತ್ತಮುತ್ತ ಪಾರ್ಕ್ ಅಲ್ಲಿ ಕೆಲವೊಂದು ಕನ್ಸ್ಟ್ರಕ್ಷನ್ ವರ್ಕ್ಗಳು ನಡೀತಾ ಇತ್ತು. ಬೇರೆ ಬೇರೆ ಗೇಮ್ಗಳನ್ನೆಲ್ಲ ರೆಡಿ ಮಾಡೋದಕ್ಕೆ ವರ್ಕು ಕೂಡ ನಡೀತಾ ಇತ್ತು. ನಾವು ಕೂಡ ಹಾಗೆ ಅಲ್ಲೇ ಎಲ್ಲದನ್ನು ನೋಡ್ತಾ ಸುತ್ತಾಡ್ತಾ ಇದ್ವಿ. ಹಾಗೆ ಸುತ್ತಾಡ್ತಾ ಪ್ರತಿಯೊಂದನ್ನು ನೋಡಿದ್ವಿ. ಕೆಲವೊಂದು ವರ್ಕ್ ನಡೀತಾ ಇತ್ತು, ಇನ್ನು ಕೆಲವು ವರ್ಕ್ ನಡೀತಾ ಇರಲಿಲ್ಲ. ಹಾಗಾಗಿ ನಾವು ಎಲ್ಲ ಗೇಮನ್ನು ಆಟ ಆಡೋಕ್ಕಾಗಲಿಲ್ಲ. ಹಾಗೆ ಅಲ್ಲಿ ಕೂಡ
ಅಲ್ಲಿ ಬೋಟಿಂಗ್ ಆಟವನ್ನು ಆಡೋದಕ್ಕೆ ಆಗಿನ್ನೂ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ತಾಯಿದ್ರು. ವಾಟರ್ ಫಾಲ್ಸ್ದು ಕಾಣಿಸ್ತಾ ಇದೆ ನೋಡಿ. ಬೋಟಿಂಗಲ್ಲಿ ನಾವು ಆಟ ಆಡೋದಕ್ಕೆ ಹೋಗ್ತೀವಲ್ವ ಆ ವಾಟರ್ನಲ್ಲಿ, ಅದು ಇರಲಿಲ್ಲ. ಯಾಕಂದರೆ ಅಲ್ಲಿ ಆ ಕೆಲಸ ನಡೀತಾ ಇತ್ತು. ಪ್ರತಿಯೊಂದು ಗೇಮಿಂದು ಕೆಲಸ ಕೂಡ ನಡೀತಾ ಇರೋದ್ರಿಂದ ನಾವು ಯಾವುದೇ ರೀತಿಯಾದಂಥ ಗೇಮನ್ನು ಆಟ ಆಡೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ಕಡೆ ಸುತ್ತಮುತ್ತ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ವಿ. ರೆಸಾರ್ಟನ್ನು ನೋಡಿಕೊಂಡು ಆಟವನ್ನು ಆಡಿ ಹಾಗೆ ನಾವೆಲ್ಲರೂ ಅಲ್ಲೇ ಮತ್ತೆ ವಾಟರ್ ಫಾಲ್ಸಿನ ಫೋಟೋಗಳನ್ನೆಲ್ಲ ತಗೊಂಡು ನಾವು ರೆಸಾರ್ಟಿನಲ್ಲಿ ಎಂಜಾಯ್ ಮಾಡಿಬಿಟ್ಟು ನಂತರ ಮನೆಯ ಕಡೆಗೆ ಪ್ರಯಾಣವನ್ನು ಶುರು ಮಾಡಿದ್ವಿ. ನಾವು ಇವಾಗ ರೆಸಾರ್ಟಿಂದ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೀವು ಯಾವ ರೆಸಾರ್ಟ್ಗೆ ಹೋಗಿದ್ದೀರಾ ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.